ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ವತಿಯಿಂದ ಏನು 5 ದಿನಗಳ ಕಾಲ ನಲಿಕಲೆಯ ತರಬೇತಿ ENK ತರಬೇತಿಯ ಈ ಸಮಾರೋಪದ ಸಮಾರಂಭದಲ್ಲಿ ಆಸೀನರಾದಂಥ ಧರ್ಮಪಾಲ್ ಅವರೇ ಮತ್ತು ರಾಜೇಂದ್ರ ಫೌಂಡೇಶನ್ ಸರ್ ಅವರೇ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ ಮತ್ತು ಎಲ್ಲ ನಮ್ಮ ಸಹಪಾಠಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ನಾನು ಅನುಭವ ಹೇಳಬೇಕು ಅಂತಂದರೆ, ನಾನೆಲ್ಲ ತರಬೇತಿಗಳಿಗೆ ನಾವು ಈಗ ಮುಖ್ಯ ಗುರುಗಳಾಗಿರೋದ್ರಿಂದ ನನಗೆ ರಿಯಾಯಿತಿ ತರಬೇತಿ ಯಾವ ತರಬೇತಿಗೆ ಹೆಚ್ಚಿಗೆ ಬಂದಿಲ್ಲ ನಾನು. ಆದರೆ ಈ ತರಬೇತಿ ಅನಿವಾರ್ಯವಾಗಿ ನೀವು ಬರಲೇಬೇಕು ಅಂತ ಕಡ್ಡಾಯ ಮಾಡಿದ್ರು, ಅದಕ್ಕೆ ಬಂದೇವೆ. ಎಲ್ಲದರೊಳಗೆ ಭಾಗವಹಿಸುವಂಥ ಪ್ರಯತ್ನ ಮಾಡೀನಿ. ಎಲ್ಲ RPಗಳು ಭಾಳ ಚೆನ್ನಾಗಿ, ಪದ್ಮಾ ಮೇಡಮ್ ಅವರಾಗಿರ್ಬೋದು, ಮತ್ತು ನಮ್ಮ ಇವರು ಶಕುಂತಲಾ ಮೇಡಮ್ ಅವರು, ಶಿವಕುಮಾರ್ ಅವರು, BRP ಶಿವಕುಮಾರ್ ಅವರು, ಎಲ್ಲರ ಮಾತುಗಳನ್ನು, ಎಲ್ಲ ತರಬೇತಿ ಕೊಟ್ಟಿದ್ದನ್ನು ಬಹಳ ಖುಷಿಯಿಂದ ನಾವು ಆಲಿಸಿದ್ದೇವೆ. ಈ ತರಬೇತಿ ನಮಗಂತೂ ನಾವೆಲ್ಲ ಈಗ 2 ಕೊನೆಯ ಘಟ್ಟದಲ್ಲಿದ್ದೇವೆ. ನಾವು ಇದ್ರಾಗ ಒಂದು 8-10 ಮಂದಿ ನಾವೆಲ್ಲ ಇದ್ದೇವೆ. ನಾವು ಎಲ್ಲ ಈಗ 2 ವರ್ಷ 3 ವರ್ಷದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದಕ್ಕೆ ಇನ್ನೇನು ಇಂಥ ಸಂದರ್ಭದಲ್ಲಿ ತರಬೇತಿ ನಮಗೆ ಮತ್ತಿಷ್ಟು ಹೊರತು ಕೊಟ್ಟದ. ಇನ್ನು ಈ ತರಬೇತಿಯಿಂದ ನನಗೆ ಇನ್ನೊಂದು ಏನು ಗೊತ್ತಾಯ್ತಂದ್ರೆ, ನಾವು ರಿಟೈರ್ಡ್ ಆದರೂ ಸಹಿತ ನಮ್ಮ ಮನೆಯಾಗ ಮೊಮ್ಮಕ್ಕಳು ಇರ್ತಾರಲ್ಲ, ಮಕ್ಕಳಿಗೆ ಇದನ್ನು ಕಲಿಸಿ ನಮಗೆ ಅನುಕೂಲ ಆಗಿದೆ. ಯಾಕಂದ್ರೆ ಈ ಸರ್ವಿಸಿನಾಗಂತೂ 2 ವರ್ಷ ಸಿಗ್ತದ ಮಾಡ್ತೀವಿ. ಸರ್ವಿಸಿನಾಗ ಸಿಕ್ಕಿದ್ದನ್ನ ಪರಿಪೂರ್ಣವಾಗಿ ನಾವು ನಮ್ಮ ಶಾಲೆ ಒಳಗೆ ಇದನ್ನ ಜಾರಿಗೆ ತರ್ತೇವೆ, 100% ತರ್ತೇವೆ. ಆದ್ರೆ ಇದು ನಮ್ಮ ಜೀವನಕ್ಕೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅನುಕೂಲ ಆಗ್ತಾ ಅನ್ನುವಂಥದ್ದು ಬಹುತೇಕ ನಾನು BRP ಆಗಿ ಕೆಲಸ ಮಾಡಿ 3 ವರ್ಷ ಇದೆ, ಇಲ್ಲೆಲ್ಲ ನೋಡಿನಿದೆ. ಅದಕ್ಕೆ ನಾನು ಸ್ವಲ್ಪ ಬೋರ್ಡ್ ಯಾಕೆ ಖರಾಬ್ ಆಗಿದ್ರೆ ಚಲೋ ಮಾಡಿಸ್ಬೇಕಂತ ಸ್ವಲ್ಪ ಖಾರವಾಗಿ ಮಾತಾಡಿನಿ. ದಯವಿಟ್ಟು ಅದನ್ನು ಬೋರ್ಡ್ ಒಟ್ಟ ಕಾಣ್ತಾ ಇಲ್ಲ. ಅವೆಲ್ಲ ವಯಸ್ಸಾದ್ರೆ ಕಾಣಲ್ಲ, ಸಣ್ಣವ್ರಿಗೆ ಕಾಣ್ಬೋದು. ಅದು ನಾ ಹಿಂಗೆ ತೆಗೆದು ನೋಡ್ಬೇಕಾಗ್ತದೆ. ನಾನು ಆ ಪರಿಸ್ಥಿತಿ ಬಂದದು. ಅದಕ್ಕೆ ಆದಷ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಯಾಕಂದ್ರೆ ಮುಂದೆ ತರಬೇತಿ ಹೆಚ್ಚಿಗೆ ನಡೆಯೋಲ್ಲ. ಇದೇ ಸ್ಥಳದಲ್ಲೇ ಇವೆಲ್ಲ ಕುಂತಿದ್ದೇವಲ್ಲ, ಇದೆಲ್ಲ ಸ್ಥಳದಲ್ಲಿ ನನಗೇನು ಹೊಸದೇನಿಲ್ಲ, ಮಾಡಿದೇ ಇದೆ, ಅನುಭವ ಇದೆ. BRP ಕೆಲಸ ಮಾಡೀನಿ. ಬಟ್ ಈ ತರಬೇತಿ ನನಗೆ ಹಿಂದಿನ ಎಲ್ಲಾ ತರಬೇತಿಗಳಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಅದ್ರ ನಮಗೆ ಹುರುಪು ಕೊಟ್ಟದೇ ಇದು. ದೇವೇಂದ್ರಪ್ಪ ಅಂತವ್ರು, ಕಾಶಿನಾಥ್ ಅಂತವ್ರು, ಅವ್ರು ಎಷ್ಟು ಕುಣ್ಕುಣದ ಹಾಡಿದ್ರು ಇಲ್ಲಿ ನೋಡಿದ್ರೆ ಬಹಳ. ಅವರು ಹಿಂದೆ ಸರಿತವ್ರು, ನಾವೇ ದಬ್ಬಿಸ್ತೀವಿ ಒಳಗೆ ಹಾಡೋದು ನೋಡಿದ್ರೆ ಎಂತ ಚೇತರಿಕೆ ಅಂತ. ನಮಗೂ ಒಂದಿಷ್ಟು ಅವ್ರು ನೋಡಿ ಇದು ಮಾಡಿ. ನಮ್ಮ ಪದ್ಮಾ ಮೇಡಮ್ ಬಗ್ಗೆ ಹೇಳೋದು ಬೇಡ, ಯಾಕಂದ್ರೆ ಬಹಳ ಒಳ್ಳೆ ಆಕ್ಟಿವ್. ನಾನು ಅವಾಗ ಅವರು ನಂಬರ್ 2 ಶಾಲೆಯಿಂದ ಅಥವಾ ವಿದ್ಯಾನಗರ ಶಾಲೆಯಿಂದನೂ ನಾನು ನಂಬರ್ 2 ಶಾಲೆಯಿಂದ ನಂಬರ್ 1 ಇದಾರೆ. ನಂಬರ್ 1 ಮತ್ತು ನೀವು ಇದ್ದಿದ್ದು ನಂಬರ್ 1 ಇದ್ದೀರಿ. ಯಾವಾಗಲೂ ತರಬೇತಿ ಹೊಡ್ಕೊಟ್ಟ ಮತ್ತು ಇದು ಕಾಲು ನೋವುಗಳ ಮಧ್ಯದಲ್ಲಿಯೂ ಸಹಿತ ಬಹಳ ಪರಿಣಾಮಕಾರಿ ಹೇಳಿದ್ದಾರೆ. ನಮ್ಮ ಸಹೋದರಿ ಶಕುಂತಲಾ ಅವರು ಸಹಿತ ಚೆನ್ನಾಗಿ ಅರ್ಥಪೂರ್ಣವಾಗಿ ನಮ್ಗೆಲ್ಲರಿಗೂ ಮನ ಮುಟ್ಟುವಂತೆ ಅವ್ರು ಹೇಳಿದ್ದಾರೆ ಬಹಳ ಚೆನ್ನಾಗಿ. ಯಾಕಂದ್ರೆ ನಾವೇನಾಗ್ತವ ಹೇಳ್ರಿ ಸಣ್ಣವ್ರ ಅವ್ರು ಏನ್ ಮಾತು ಕೇಳ್ಬೇಕಂತ ನಮ್ಮ ತಲೆ. ಯಾಕಂದ್ರೆ ನಾವು ಎಲ್ಲ ಹೆಂಗಿದ್ದೇವೆ ಅಂದ್ರೆ, ನಾವು ಬಹಳ ಸೀನಿಯರ್, ಅದ್ರೊಳಗೆ ಇಲ್ಲೆಲ್ಲ ಬಹಳಷ್ಟು ಸೀನಿಯರ್, ನಾವು ಹೆಡ್ ಮಾಸ್ಟರ್ಗಳಿದ್ದೇವೆ. ನಾವು ಬಹಳ ಚೆನ್ನಾಗಿ ಅಮ್ಮ ನಿಮ್ದೆಲ್ಲ ಮಾತು ನಾವೇನು ಬಿಟ್ಟಾಕಿಲ್ಲ, ಇಲ್ಲಿ ಬಹಳ ಕೇಳಿದೀವಿ, ಮನಮುಟ್ಟವಾಗಿ ಹೇಳಿದ್ರಿ ನೀವೆಲ್ಲ. ಆಮೇಲೆ ನಮ್ಮ ಶಿವಕುಮಾರ್ ಅವರಂತೂ ನಾನು ಶಿವಕುಮಾರ್ ಸರ್ ಅವರಂತೂ ಹೊಸದಾಗಿ ಅದು ಪಿತಾಮ ಅಂತ ಕಲಿಯುತ್ತಾರೆ ಕೆಲವು. ಅದಕ್ಕೆ ಅಲ್ಲೇ ಮಾತಾಡುವಾಗ ನಮ್ಮ ಸಹೋದರಿಗೆ ಹೇಳಗಂತಾರೆ, ಸರ್ ನಾನು 5 ದಿವಸ ಕೇಳಾಗತ್ತೀನಿ. ಬಹಳ ಚೆನ್ನಾಗಿ ಅವರು ಮನ ಮುಟ್ಟುವಂತೆ ಹೇಳಿದ್ದಾರೆ. ಇಂಗ್ಲಿಷ್ ಅಂತೂ ಕೆಲವು ನಾವು ಇಂಗ್ಲಿಷ್ ನೋಡ್ರಿ, ನಾವು ಎಲ್ಲ ಕಲ್ತಿದ್ದು ಸಣ್ಣಗಿದ್ದಾಗ ಹಿಡಿದು ಹೆಂಗ್ ಕಲ್ತೀವಿ ಅಂದ್ರೆ, ಈಗ ಬೇರೆನೆ ಬೇರೆ ಆಫ್ರಿಕಾ ಅಮೇರಿಕದ ಅಲ್ಲಿ ಇಂಗ್ಲಿಷ್ ಮಾತಾಡಂಗೆ ನಾವು ಮಾತಾಡೋ ಪಾಳಿ ಬಂದದೆ. ಯಾಕಂದ್ರೆ ಈಗ ಶಬ್ದಗಳೇ ಬೇರೆ ಆಗತ್ತವ. ಈಗ ಅವು ಎಲ್ಲ ಹಳೆ ಶಬ್ದಗಳು ಹೋದಂಗೆ ಆಗ್ಯದ. ನಮ್ಮ ಶಬ್ದಗಳು ಬೇರೆ, ಆ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ಬೇಕಾದಂತ ಸ್ಥಿತಿ ಅದ. ಹೊಂದಾಣಿಕೆಯಾಗಿ ಅದೇ ರೀತಿ ನೀವು ಹೇಳಿದನ್ನ ಕ್ಲಾಸ್ ರೂಮಿಗೆ ಒಯ್ತೀವಿ. ಎಲ್ಲರ ಪರವಾಗಿ ಹೇಳಕ್ ಒಪ್ಪಿಗೆ ಅದಲ್ರಿ? ಎಲ್ಲರ ಪರವಾಗಿ ನಾವು ಬರೋದು, ನೀವು ಹೇಳಿದ ಎಲ್ಲವನ್ನ ಜಾರಿಗೆ ತರ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿ. ಮತ್ತೆ ನಮ್ಮ ಶಿವಕುಮಾರ್ ಬಹಳ ಹಸನ್ಮುಖಿ, ವಿಡಿಯೋ ಇವ್ರ ಫಿಲ್ಮ್ ಇಂಡಸ್ಟ್ರಿದಾಗ ಇರ್ಬೇಕಂತ ಅವರು. ನಾನು ಬಹಳ ಕಡೆ ನಾನು ವಿಡಿಯೋಗಳೆಲ್ಲ ನಮ್ಮ ಹುಡುಗರಿಗೆಲ್ಲ ಹಚ್ತೀನಿ. ನಮ್ಮ ಕೈದ ಭಾಷಣ ಮಾಡಕ್ ಹೋಗೋ ಟೈಮ್ ನಮ್ಮೆಲ್ಲ
ಅವ್ರ ಮುಂದೆ ಇವರೇ ಭಾರಿ ಅಂತ ಇವ್ರ ಮುಂದೆ ಅವ್ರು ಏನೂ ಅಲ್ಲ. ಆ ಹುಡುಗರು, ಇತ್ತೀಚಿನ ಹುಡುಗರು ಏನು ಎಷ್ಟು ಚೆನ್ನಾಗಿ ಜೋಡಿಸ್ತಾರೆ, ವಿಡಿಯೋ ಜೋಡಿಸ್ತಾರೆ. ಮತ್ ಇಡೀ ಇದ್ರೊಳಗ ನಾವು ಜಿಲ್ಲೆ ಒಳಗ ನೋಡಿದೇವೆ, ಬಹಳ ಕಡೆ ತರಬೇತಿ ಅದು ಕೊಡ್ತಾರೆ. ನಮ್ಮ ಸೇಡಂ ತಾಲೂಕಿನಲ್ಲಿ ತರಬೇತಿ ಕೊಟ್ಟಂತದ್ದು ಆ ವಿಡಿಯೋ ಏನದಲ್ಲ, ಬಹುಶಃ ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ತಾರೆ. ಇದೊಂದು ಯಾವ ರೀತಿ ಫಿಲ್ಮ್ ಟೈಪ್, ಅಗದಿ ಒಂದೊಂದು ದಿವಸದ ಸಹಿತ ರಾತ್ರಿ ಎಷ್ಟೊತ್ತಿಗೂ ಮಲಗ್ತಾರೋ ಗೊತ್ತಿಲ್ಲ. ಇಲ್ಲಿ ಹೋಗಿ 6-7 ಹೋಗ್ತಾರ, ಹೋಗಿ ವಿಡಿಯೋ ಮಾಡಿ ಮತ್ತೆ ಮುಂಜಾನೆ ನಮಗ್ ತೋರ್ಸೇ ಬಿಡ್ತಾರ. ಅದು ಎಷ್ಟು ಪರ್ಫೆಕ್ಟ್ ಆಗ್ಯಾರ ನಮ್ಮ ಶಿವಕುಮಾರ್ ಅವರು, ಬಹಳ ನಗುಮುಖ. ಎಷ್ಟೇ ಒತ್ತಡ ಬಂದ್ರು, ನಾನು ಒಂದ್ಸಲ ಯಾವುದೋ ಮಾಹಿತಿ ಬಂದಿತ್ತು, ಏನ್ರಿ ಅಂತಂದ್ರೆ ಹೌದ್ರಿ ಸರ್ ಅಂತ. ಅಷ್ಟು ಸರಳ ವ್ಯಕ್ತಿ. ನಮ್ಗೆ ಏನ ಸಿಟ್ಟು ಬರ್ತಾ ಆ ಮನುಷ್ಯ. ನಾವ್ ಎಲ್ಲಾ ಮುಖ್ಯ ಗುರುಗಳದ ಮಾಹಿತಿ ತೋರ್ತಾರ, ಆ ಭಾವನೆ ಇದೆ. ಮತ್ತು ಇದ್ರೊಳಗೆ ಮತ್ತೆ ಯಾರು ಉಳಿತ್ರಿ, ನಮ್ಮ ಧರ್ಮಪಾಲಗ ಹೀಗೆ ಮಾತಾಡ್ದ. ಆಯ್ತಾಯ್ತು, ಧರ್ಮಪಾಲ್ ಅವ್ರ ಬಗ್ಗೆ ಈಗ ನಾವು ಸುಮ್ಮನೆ ಸಹಜವಾಗಿ ನಾನು ನಮ್ಮ ಅಳಕೇಳ್ ಟೀಚರ್ ಮೇಡಮ್ ಅವರು, ನಾವು ಇವರು ಅಣ್ಣಾರಾವ್ ಸರ್ ಮಾತಾಡ್ತಿದ್ದೇವೆ. ಅವ್ರು ನಮ್ಮವೇ ಮಾತಾಡತ್ತೀವಿ, ಏನ್ರಿ ಧರ್ಮಪಾಲಗೆ BP ಶುಗರ್ ಬರ್ತದೆ ನೋಡ್ರಿ 2 ವರ್ಷನಾಗ ಅಂತ. ಮತ್ತು ಕಂಟ್ರೋಲ್ ಮಾಡೋದಲ್ಲ, ಇದು ಕಮಾಂಡಿಂಗ್, ಅದು ಬಹಳ ಚೆನ್ನಾಗಿದೆ. ಅದು ಶುಗರ್ ಇಲ್ಲ, ನನ್ ಶುಗರ್ ಬರಲ್ಲ ಅಂದ್ರ ಅವ್ರು ಮತ್ತೆ ಪ್ರತಿಕ್ರಿಯೆ ಯಾವಾಗ ಕೇಳಾರ ಗೊತ್ತಿಲ್ಲ. ಅವ್ರ ಕಿವಿ ಎಲ್ಲ ಇಲ್ಲೇ ಇರುತ್ತ ಅಂತ. ಅಷ್ಟು ನಾವೇನ್ ಮಾತಾಡ್ತೀವಿ ಎಂಬುದ್ರ ಬಗ್ಗೆ, ಶಿಬಿರಾರ್ಥಿಗಳ ಭಾವನೆಗೆ ಸ್ಪಂದಿಸುವಂತ ಗುಣ ಇದೆ. ಆಕ್ಟಿವ್ ಆಗಿದ್ದೀರಿ, ಇನ್ನೂ 100 ಕಾಲ ಬದುಕಬೇಕು, ನಿಮ್ BP ಶುಗರ್ ಬರಬಾರ್ದಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಬಹಳ ಚೆನ್ನಾಗಿ. ಮತ್ತ ಇದ್ರೊಳಗೆ ಏನು ಬಹಳ ಈ ಅಪ್ಡೇಟ್ ಅದಲ್ಲ, ಈ ಶತಮಾನಕ್ಕೆ ಅಪ್ಡೇಟ್, ಈ ಪ್ರಸ್ತುತ ಅಪ್ಡೇಟ್ ಆಗೋದು ಬಹಳ. ಈಗ ನಮಗೆ ಸ್ವಲ್ಪ ಸೀನಿಯರ್ ಇದ್ದವ್ರಿಗೆ ತೊಂದರೆ ಆಗ್ತದೆ. ಈ ಸೋಷಿಯಲ್ ಮೀಡಿಯಾ, ಆಮೇಲೆ ಗೂಗಲ್ ಫಾರ್ಮೆಟ್ ತುಂಬೋದು, ಇದು ಅಂತೂ ನಾವು ಮಾಡ್ಲೇ ಇಲ್ಲ, ನಮ್ಮ ಜೀವಮಾನದಾಗ ಮಾಡ್ಲೇ ಇಲ್ಲ. ಇದು ಯಾವುದು ಗೂಗಲ್ ಫಾರ್ಮೆಟ್ನಾಗ ಅವಾಗಿಂದ